ಹೇಳ್ತಾ ಇದ್ರೆ ವಿಜಯಲಕ್ಷ್ಮಿ ಅವರ ಅಂದ್ರೆ ಸನ್ನಿವೇಶ ಮತ್ತು ಅವ್ರು ನಡ್ಕೊಳ್ತಾ ಇರುವಂತ ರೀತಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತೀರಿ ಮೇಡಮ್. ಈ ಘಟನೆ ಜೊತೆಗೆ ಅವರ ಜರ್ನಿನ ನೋಡಿದಾಗ ಹೇಗನ್ಸುತ್ತೆ ದರ್ಶನ್ ಸರ್? ಎಸ್ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ಅವರ ನಡೆ ಅನ್ನೋದು ಸರ್ ಅಪ್ಪಟ ಭಾರತೀಯ ನಾರಿ ಅನ್ನಿಸ್ತು ಸರ್ ನಮ್ಮಲ್ಲಿ. ಸರ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕಲಿಯುಗ ಯಾವತ್ತು ಗ್ರೇಟ್ ಅಂತ. ಯಾಕೆಂದ್ರೆ ಅವತ್ತಿಗೆ ಕುಡ್ಕ ಗಂಡಂದ್ರು, ದಿನ ಹೊಡೆಯುವಂತ ಗಂಡಂದ್ರು, ಹೆಂಡತಿ ಗಾರ್ಮೆಂಟ್ಸಿಗೆ ಹೋಗಿ ದುಡ್ಕೊಂಡ್ ಬಂದು ಮಕ್ಕಳು ಗಂಡನ್ನು ಸಾಕುವಂತ ಇವತ್ತಿನ ಪ್ರಪಂಚ ಅವತ್ತಿರ್ಲಿಲ್ಲ ಸರ್. ಸೀತೆ ಮಾತೆ ಆಗಿ ಅಷ್ಟ್ರ ಮಟ್ಟಿಗೆ ಹೆಸರು ಮಾಡಕ್ಕೆ ಶ್ರೀರಾಮನಂತ ಒಳ್ಳೆ ಗಂಡ ಆಗ್ಬೇಕಾಯ್ತು. ಅದೇ ಯಾವ್ದಾದ್ರು ಕೆಟ್ಟ ಗಂಡ ಇದ್ದಿದ್ರೆ ಅವರೆಲ್ಲ ಅಷ್ಟು ಇದು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಇವತ್ತಿಗೆ ಅದು ನಾನು ಗ್ರೇಟ್ ಅನ್ಕೋತೀನಿ. ನಾನು ಕಲಿಯುಗದಲ್ಲಿ ಹೆಣ್ಮಕ್ಳು ನಾನು ಗ್ರೇಟ್ ಅನ್ಕೋತೀನಿ. ಸೊ ಆ ವಿಷಯದಲ್ಲಿ ಬಂದಾಗ ನಿಜವಾಗ್ಲೂ ವಿಜಯಲಕ್ಷ್ಮಿ ಅವ್ರ ನಡೆ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ಖುಷಿನೂ ಆಗುತ್ತೆ, ಬೇಜಾರಾಗುತ್ತೆ. ಒಂದೊಂದ್ಸರಿ ಅನ್ಸುತ್ತೆ ಏನಕ್ಕೆ ಬೇಕು ಇವರಿಗೆ, ಸುಮ್ನೆ ಇದ್ಬಿಡತ್ತಾನೆ, ಇವಾಗಾದ್ರೂ ದೂರ ಇದ್ಬಿಡತ್ತಾನೆ ಅಂತೆಲ್ಲ ಅನ್ಸುತ್ತೆ. ಬಟ್ ಆಕೆ 0 ಲೆವೆಲ್ ಇಂದ ತಗೊಂಡ್ ಬಂದಿರೋದು ಸರ್. ದರ್ಶನ್ ಜೊತೆ ಹೆಜ್ಜೆ ಹಾಕೊಂಡ್ ಬಂದಿರೋದವ್ರು. ಅವತ್ತಿಗೆ ದರ್ಶನ್ ಏನು ಇರ್ಲಿಲ್ಲ. ಅವತ್ತಿಂದ ಜೊತೆಲಿ ಇದ್ದು ಬಂದವರಿಗೆ ಆ ಬಾಂಧವ್ಯ ಅದು ಬಿಡಕ್ ಆಗ್ತಿಲ್ಲ ಅವ್ರಿಗೆ. ಸೊ ಇವಾಗ ನಮ್ಮ ಮಕ್ಕಳನ್ನ ನಾವ್ ಏನೇ ತಪ್ಪು ಮಾಡಿದ್ರು ನಾವು ಮಕ್ಕಳನ್ನ ಹೆಂಗೆ ದೂರ ಮಾಡಕ್ ಆಗಲ್ವೋ ಅದೇ ತರ ಅವ್ರು ಫೀಲ್ ಆಗ್ಬಿಟ್ಟಿದ್ದಾರೆ. ಸೊ ಅದು ಖುಷಿ ಆಗುತ್ತೆ. ವಿಜಯಲಕ್ಷ್ಮಿ ನಿಜವಾಗ್ಲೂ ಅವ್ರ ಗ್ರೇಟ್. ಮೇಡಮ್, ನಿಮ್ಗೆ ಯಾವತ್ತಾರು ಇವರ ಜೀವನದ ಸನ್ನಿವೇಶಗಳ ಬಗ್ಗೆ ಗಮನಕ್ಕೆ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ಘಟನಾವಳಿಗಳ ಬಗ್ಗೆ ಯಾವತ್ತಾರು ನೀವಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಕೇಳಿದ್ದು ಮಾತಾಡಿದ್ದು ಯಾವತ್ತರ ಆಪ್ತವಾಗಿ ಸಿಕ್ಕಿರ್ತಕ್ಕಂಥ ಸನ್ನಿವೇಶಗಳು ಇದ್ದಾವ ಹೇಗೆ ಅಂತ? ಇಲ್ಲ ಸರ್, ಇಲ್ಲ. ಅಂದ್ರೆ ಒಂದೇ ಇದ್ರಲ್ಲಿ ಇದೀವಿ, ಬಟ್ ಕಾಂಟ್ಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ನಮ್ದು ಪವಿತ್ರದ್ ಈ ತರ ಆದ್ಮೇಲಿಂದಾನೇ ಸ್ಟಾರ್ಟ್ ಆಗೋಯ್ತಲ್ಲ ಸರ್. ಆಮೇಲೆ ಇವ್ರು ಇನ್ನೊಬ್ರು ನಿಖಿತನ ಏನೋ ಇದ್ರಲ್ಲ ಸರ್, ಅವ್ರದ್ದೊಂದು ಪ್ರಾಬ್ಲಮ್ಸ್ಗಳೆಲ್ಲ ಸ್ಟಾರ್ಟ್ ಆಯ್ತು. ಪಾಪ ಅವಾಗಿಂದಾನು ವಿಜಯಲಕ್ಷ್ಮಿ ಅವ್ರನ್ನ ನಾವು ಅಬ್ಸರ್ವ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಆಮೇಲೆ ಏಟ್ ತಿನ್ಕೊಂಡು ಹೋದ್ರು, ಅದು ಜೈಲಿಗೆ ಹೋದ್ರು. ಸೊ ಹಂಗಾಗಿ ಎಲ್ಲೋ ಸಿಕ್ಕಿದಾಗ ನಾವ್ ಅಷ್ಟು ಫ್ರೀಯಾಗಿ ಹೋಗಿ ಮಾತಾಡ್ಸಕ್ ಹೋಗಲ್ಲ, ಒಂದ್ ಸಾಂತ್ವನ ಹೇಳಕ್ಕೂ ಆಗಲ್ಲ ಅಂತ ಪರಿಸ್ಥಿತಿನಲ್ಲೇ ಪಾಪ ಅವ್ರು ಬಂದ್ಬಿಟ್ರು. ಇವತ್ತರ್ಗುನು ಹಂಗೆ ಇದಾರ ಅವ್ರು. ಯಾರು ಹೋಗಿ ನಮ್ಮಂತವ್ರನ್ನು ಒಂದ್ ಹೆಣ್ಮಕ್ಳು ಆಸೆ ಪಟ್ರು ಹೋಗಿ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಅಂತ ಸಿಚುವೇಶನ್ ಅಲ್ಲಿ ಇದೀವಿ ಇವಾಗ. ಮೇಡಮ್, ಫೈನಲ್ ಈ ಒಂದು ಇಡೀ ಪ್ರಕರಣಕ್ಕೆ ದರ್ಶನ್ ಅವರು ಇವತ್ತು ಜೈಲಿಗೆ ಹೋಗ್ಲಿಕ್ಕೆ ಒಂದು ರೀತಿ ಪವಿತ್ರ ಅವರು ಕಾರಣ ಆಗಿರ್ತಕ್ಕಂಥ ಸನ್ನಿವೇಶ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಇವುಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ನಾನು ಅಫ್ಕೋರ್ಸ್ ಒಂದ್ ರೀತಿ ಅಲ್ಲ ಸರ್, ಎಲ್ಲಾ ರೀತಿಯಿಂದನೂ ಪವಿತ್ರ ಅವರೇ ರೀಸನ್ ಅದಕ್ಕೆ. ಇನ್ನೊಂದು ರೇಣುಕಾ ಸ್ವಾಮಿ ಮಾಡಿರೋ ತಪ್ಪು ಕೂಡ ತುಂಬಾ ದೊಡ್ಡದು ಸರ್, ತುಂಬಾ ದೊಡ್ಡದು. ಅದನ್ನ ಯಾರು ಗಮನಿಸ್ತಿಲ್ಲ. ಆ ತರದವ್ರು ತುಂಬಾ ಜನ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಬ್ಯಾಡ್ ಕಮೆಂಟ್ಸ್ ಗಳು, ಬ್ಯಾಡ್ ಇದನ್ನ ಹಾಕೋರು, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡಬಾರದೆಲ್ಲ ಮಾಡ್ತಿರೋರು, ಇವ್ರೆಲ್ರಿಗೂ ಒಂದ್ ಬುದ್ಧಿ ಬರ್ಬೇಕು ಸರ್. ನಾನು ಅದು ಆಗಿರೋದು ಸರಿ ಅಂತ ನಾನು ವಾದ ಮಾಡ್ತಿಲ್ಲ. ಬಟ್ ರೇಣುಕಾ ಸ್ವಾಮಿ ಅಂತ ತುಂಬಾ ಜನ ಇದ್ದಾರೆ ಸರ್ ಇಲ್ಲಿ. ಸೋಷಿಯಲ್ ಮೀಡಿಯಾ ಯಾವಾಗ ಇಷ್ಟು ಇದಾಯ್ತೋ ತುಂಬಾ ಜನ ಇದ್ದಾರೆ. ಅವ್ರೆಲ್ಲರೂ ಅಟ್ಲೀಸ್ಟ್ ಇವಾಗ ಬುದ್ಧಿ ಕಲ್ತಿದ್ದಾರೆ ಅಂತ ಅನ್ಕೊಂತೀನಿ. ನನ್ಗೆ ಗೊತ್ತಿಲ್ಲ ಯಾವಾಗ ಇದೇ ಹೈಲೈಟ್ ಆಗ್ತಾ ಇರೋದ್ರಿಂದ ಅದು ಸೈಡಿಗೆ ಹೊಟ್ಟಾಯ್ತು. ಮೆಸೇಜೇ ಪಾಸ್ ಆಗ್ತಾ ಇಲ್ಲ ಅದು. ಸೊ ದರ್ಶನ್ ಅವ್ರಿಗೆ ಇಂಟೆನ್ಷನ್ ಇತ್ತೋ ಇಲ್ವೋ ಗೊತ್ತಿಲ್ಲ, ತುಂಬಾ ದೊಡ್ಡದು. ಸೊ ಕಾನೂನು ನೋಡ್ಕೋತಿದೆ ಸರ್, ಅವ್ರು ಏನ್ ಮಾಡಿದಾರೆ ಏನಿಲ್ಲ ಅಂತ ನಾವು ಬರೀ ಕೇಳ್ತಾ ಇದೀವಿ ಬಾಯಿಲಿ, ಅವ್ರು ಹಿಂಗ್ ಮಾಡಿದ್ರಂತೆ ಹಿಂಗ್ ಮಾಡಿದ್ರಂತೆ ಅಂತ. ಸೊ ಮುಂದೆ ಎಲ್ಲ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಏನಂತಂದ್ರೆ ಆಶಿಕಿ 3 ಸಿನಿಮಾದ ನಿರ್ದೇಶಕಿ ಚಂದ್ರಕಲಾ ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಅವತ್ತು ಪವಿತ್ರ ಗೌಡ ಅವರು ಹೇಗಿದ್ರು, ಸೊ ಶೂಟಿಂಗ್ ಇಂದ ಹೊರ ಹೋಗಿದ್ದೆ ಯಾಕೆ ಅನ್ನೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ TV9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.